ನಮಸ್ತೆ, ಬಸವ ಆಕ್ವಾ ಅಕಾಡೆಮಿಗೆ ಸ್ವಾಗತ. ಇವಾಗ ತುಂಬಾ ಜನ ಹೇಳ್ತಾ ಇರ್ತಾರೆ ಈ ಈ ಈ ಸಿಚುವೇಶನ್ ಅಲ್ಲಿ ಹೇಗಿದೆ ಅಂದ್ರೆ ಎಲ್ಲರೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ತುಂಬಾ ಜನ ಹಾರ್ಟ್ ಅಟ್ಯಾಕ್ ಅಂತಾನೆ ಮಾತ್ರ ಅಲ್ಲ, ಕೆಲವ್ರು ಹೇಳ್ತಾ ಇರ್ತಾರೆ ತುಂಬಾ ಜನಕ್ಕೆ ಇವಾಗ ಮಕ್ಕಳು ಒಂದು ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಅಥವಾ ಯಾವ್ದೋ ಒಂದು ಹೋದಾಗ ಅಥವಾ ಸಡನ್ ಆಗಿ ಏನಾದ್ರು ನ್ಯೂಸ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಮಕ್ಕಳು ಒಂದ್ ಚೆನ್ನಾಗಿ ಓದಿಲ್ಲ, ಒಂದ್ ಮಾರ್ಕ್ಸ್ ಅಥವಾ ಈ SLC ರಿಸಲ್ಟ್ ಬಂದಿದೆ, ಈಗ ಸೆಕೆಂಡ್ PU ರಿಸಲ್ಟ್ ಬರ್ತಿದೆ, ಈಗ CET NEET ಅದೆಲ್ಲ ಬರ್ತಾ ಇದೆ. ಏನಾಗುತ್ತೆ ಅಂದ್ರೆ ಇದು ಸ್ವಂತ ಅನುಭವ, ನಂಗೆ ಕೂಡ ಇದು ಏನಾಗ್ತಾ ಇದೆ ಅಂದ್ರೆ ಇವಾಗ ಮಕ್ಕಳದು ರಿಸಲ್ಟ್ ನೋಡಿದ ತಕ್ಷಣ ನಾವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಇವ್ರು ಇಷ್ಟೇ ತೆಗಿತಾರೆ ಅಷ್ಟೇ ತೆಗಿತಾರೆ, ಅಥವಾ ಬೇರೆ ಕೆಲಸದಲ್ಲೇ ಆಗಿರ್ಬೋದು. ಸಡನ್ ಆಗಿ ಏನಾದ್ರು ನ್ಯೂಸ್ ಬಂದಾಗ ಏನಾಗುತ್ತೆ, ಆ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಇದ್ದಾಗ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಆ ರಿಸಲ್ಟ್ ನೋಡಿದಾಗ ತುಂಬಾ ಜನ ಅಯ್ಯೋ ಇಷ್ಟೇ ಬಂದಿದ್ಯಾ ಮಾರ್ಕ್ಸ್ ಅನ್ನೋ ತರ ನೋಡ್ತಾ ಇರ್ತೀವಿ ಮಕ್ಕಳುಗಳಲ್ಲಿ. ನಾನು ಅಂದ್ರೆ ನಂಗೂ ಮಕ್ಳು ಇರೋದ್ರಿಂದ ನನಗೂ ಸ್ವಂತ ಅನುಭವ ಅದು. ಅವಾಗ ಏನಾಗ್ತಿರತ್ತಂದ್ರೆ ಎದೆ ಭಾರ ಅನ್ಸ್ಬಿಡುತ್ತೆ. ಯಪ್ಪ ನಾವ್ ಇಷ್ಟೆಲ್ಲ ಕಷ್ಟ ಪಡ್ತೀವಿ ಮಕ್ಕಳನ್ನ ಓದ್ಸಕ್ಕೆ, ಮಕ್ಳು ಯಾಕೆ ಈ ತರ ಓದ್ತಾ ಇಲ್ಲ, ಅಥವಾ ಅದೇ ಅಂತಲ್ಲ ಕೆಲಸದಲ್ಲೂ ಕೂಡ ಅಥವಾ ಬೇರೆ ಬೇರೆ ಬಿಸ್ನೆಸ್ ಮಾಡೋರಲ್ಲೂ ಕೂಡ ಬೇರೆ ಬೇರೆ ತೊಂದರೆಗಳಾದಾಗ ಅದೇ ತರ ಸಿಚುವೇಶನ್ ಸಡನ್ ಆಗಿ ಏನಾದ್ರು ಆದಾಗ ತುಂಬಾ ಎದೆ ಭಾರ ಅನ್ಸುತ್ತೆ, ಅದು ಬೇಜಾರಾಗ್ತಾರೆ ಅಥವಾ ತುಂಬಾ ಬೇಜಾರಾಗಿ ಮಾತಾಡ್ತಿರ್ತೀವಿ, ಅಥವಾ ಅವಾಗೆಲ್ಲ ಹೇಳ್ತಿರ್ತೀವಿ ಪಕ್ಕದಲ್ಲಿ ಫ್ರೆಂಡ್ಸ್ ಹತ್ರ, ಯಾಕೋ ಎದೆ ಭಾರ ಅನ್ಸ್ತಾ ಇದೆ, ಎದೆ ನೋವು ಅನ್ಸ್ತಾ ಇದೆ, ಏನೂ ಬೇಡ ಅನ್ಸ್ತಾ ಇದೆ, ಸುಸ್ತ್ ಅನ್ಸ್ತಿದೆ, ಈ ತರ ಎಲ್ಲ ಹೇಳ್ತೀರಾ. ಸಡನ್ ಸ್ವೆಟ್ ಕೆಲವು ಮಕ್ಕಳು ಲವ್ಸ್ ಅದು ಇದು ಅಂತ ಹೋದಾಗೂ ಕೂಡ ಹೆತ್ತವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ ನಮ್ಗೆ. ಬಂದ್ ಹೇಳೋರು ಇರ್ಬೋದು ಅಥವಾ ನಾವೇ ನೋಡಿದಿರ್ಬೋದು. ಯಾವ ತರ ಅಂದ್ರೆ ತುಂಬಾ ಸುಸ್ತಾಗ್ತಾರೆ ಅವ್ರು, ಮಾತಾಡ್ತಾನೆ ಸುಸ್ತಾಗ್ತಾರೆ, ಎದೆನಲ್ಲಿ ಏನೋ ಒಂಥರ ಡವ ಹೊಡ್ಕೊಂಡಾಗ ಅನ್ಸುತ್ತೆ ನನ್ ಮಗುನ್ ಮುಂದಿನ ಭವಿಷ್ಯ ಏನು, ಓದಿಲ್ದಿರ ಇರ್ಬೋದು, ಬೇರೆ ವಿಷಯದಲ್ಲೇ ಇರ್ಬೋದು. ತುಂಬಾ ಇವಾಗಿನವ್ರು ಯೋಚನೆ ಮಾಡೋದೇ ತಮ್ಮ ಮಕ್ಳಿಗೋಸ್ಕರನೇ. ಅಂದ್ರೆ ಎಷ್ಟು ಅಂದ್ರೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಅಥವಾ ಬೇರೆ ದಾರಿ ತಪ್ಪಿದಾಗ ಅಥವಾ ಬೇರೆ ಬೇರೆ ಹ್ಯಾಬಿಟ್ ಕಲ್ತಾಗ ಅವ್ರನ್ನ ಹೇಗ್ ಸರಿ ಮಾಡ್ಬೇಕು ಅನ್ನೋದಕ್ಕಿಂತ ನಾವೇ ಯೋಚನೆ ಮಾಡಿ 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 ನಮ್ಮ ಎದೆನೆ ಭಾರ ಅನ್ಸ್ತಾ ಇರುತ್ತೆ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಸಡನ್ ಸುಸ್ತಾಗೋದು, ಸಡನ್ ತಲೆ ಚಕ್ಕರ್ ಬಂದಾಗ ಆಗೋದೆಲ್ಲ ಆಗತ್ತೆ. ಅದಕ್ಕೆ ಚಿಕ್ಕದಾಗಿ ಎರಡು ಕಲರ್ ಹೇಳ್ತೀನಿ, ಮತ್ತೊಂದು ಪ್ರೆಷರ್ ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ನಮ್ ತುಂಬಾ ಎದೆ ಭಾರ ಅನ್ಸುತ್ತಂದ್ರೆ ಇದು ನಮ್ ದೇಹದ ರಿಫ್ಲೆಕ್ಸ್ ಆದ್ರೆ ಇಲ್ಲಿ ಹಾರ್ಟ್ ಅಂತ ತಗೋತೀವಿ. ಹಾರ್ಟ್ ರಿಫ್ಲೆಕ್ಸ್ ನ ಈ ತರ ಇಟ್ಕೊಂಡು ಒಂದು 20 ಟೈಮ್ ಈ ತರ ಪ್ರೆಸ್ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ಅಂದ್ರೆ ಚಲನೆನೂ ಕೂಡ ಕಡಿಮೆ ಇರುತ್ತೆ ದೇಹದಲ್ಲಿ, ಅಂದ್ರೆ ಹಾರ್ಟ್ ಅಲ್ಲಿ ಚಲನೆ ಭಾರ ಅನ್ಸುತ್ತೆ. ಆವಾಗ ಏನ್ ಮಾಡ್ಬೇಕು, ನಾವು ಹಾರ್ಟ್ ರಿಫ್ಲೆಕ್ಸ್ ಅಂತ ತಗೋತೀವಿ. ಇಲ್ಲಿ ಇದು ಹಾರ್ಟ್ ಜಾಯಿಂಟ್ ಅಲ್ವಾ, ಇಲ್ಲಿ ಹಾರ್ಟ್ ಅಂತ ತಗೊಂಡ್ರೆ ಈ ಹಾರ್ಟಿಗೊಂದು ಡಾರ್ಕ್ ಬ್ಲೂ ಡಾಟ್ ಇಡಿ. ಈ ತರ ಒಂದ್ ಡಾಟ್ ಚಂದ ಮಾಡಿ ಹಾರ್ಟ್ ಶೇಪ್ ಇಟ್ಕೋಬಹುದು. ನಿಮ್ಗೆ ಇಷ್ಟ ಆದ್ರೂ ಕೂಡ ಹಾರ್ಟ್ ಶೇಪ್ ಅಲ್ಲೂ ಕೂಡ ಇಟ್ಕೋಬಹುದು. ಅದ್ರ ಜೊತೆಗೆ ಏನಾಗುತ್ತೆ, ಚಲನೆನೇ ಕಡಿಮೆ ಇರುತ್ತಲ್ವಾ, ಅವಾಗ ನಾವು ಚಲನೆನ ಯಾವ್ದ್ರಲ್ಲಿ ತಗೋತೀವಿ ಅಂದ್ರೆ ಲಿವರ್ ಜಾಯಿಂಟ್ ಹೋಗ್ಬಿಟ್ಟು ಈ ತರ ಒಂದ್ ಸ್ಕೈ ಬ್ಲೂ ನಲ್ಲಿ ಒಂದ್ ರಿಂಗ್ ಹಾಕಿ ಈ ತರ ರಿಂಗ್ ಹಾಕೊಳ್ಳಿ. ಸುಸ್ತಾಗತ್ತೆ ಅಂತಾರೆ. ಇಷ್ಟು ಹಾಕಿ ಕೂಡ ಕೆಲವ್ರು ಹೇಳ್ತಾರೆ ಸುಸ್ತಾದ್ರೆ ಈ ಪಿಂಕು ಇದೇ ತರ ಹಾಕೊಳ್ಳಿ, ಮ್ಯಾಜಿಕ್ ತರ ವರ್ಕ್ ಆಗುತ್ತೆ. ಇಷ್ಟನ್ನು ಕೂಡ ಮಾಡಿದಾಗ ನೀವು ತುಂಬಾ ಚೆನ್ನಾಗಿ ರಿಸಲ್ಟ್ ನ ಪಡ್ಕೋತಾ ಹೋಗ್ಬೋದು. ಇದು ಎಲ್ರು ಕೂಡ ಮಾಡಿ, ಯಾಕಂದ್ರೆ ಇದು ಅವ್ರಿಗಿದೆ ಇವ್ರಿಗಿದೆ ಅಂತಲ್ಲ, ಚಿಕ್ಕ ಪುಟ್ಟದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋರು ಕೂಡ ಇದನ್ನ ಮಾಡ್ತಾ ಬನ್ನಿ. ಹಾಗೇನೆ ಇದೇ May 26 ಸರ್ ಹಾರ್ಟ್ ಬಗ್ಗೆನೆ ಕ್ಲಾಸಸ್ ತಗೋತಾರೆ. ಅದು 4 days ಅಥವಾ 5 days ಕ್ಲಾಸ್ ಇರುತ್ತೆ. ಎಲ್ರು ಕೂಡ ಅಟೆಂಡ್ ಮಾಡಿ. ಈ ತರ ಸಿಂಪಲ್ ಆಗಿ ಮನೆಯಲ್ಲಿ ಏನ್ ಮಾಡ್ಕೋಬೇಕು, ಯಾವ ಪ್ರೆಷರ್ ಪಾಯಿಂಟ್ ಒತ್ಕೋಬೇಕು ಅಥವಾ ಆಕ್ಯುಪಂಚರ್ ಪಾಯಿಂಟ್ ಇರ್ಬೋದು, ಈ ತರ ಬೇರೆ ಬೇರೆ ಎಲ್ಲ ಸೊಲ್ಯೂಷನ್ ಗಳನ್ನ ಕೊಡ್ತಾ ಹೋಗ್ತಾರೆ. ಎಲ್ರು ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ, ಯಾಕಂದ್ರೆ ಎಲ್ರಿಗೂ ನೀಡಿರುವಂತದ್ದು ಇದು. ಇವ್ರು ಅಂತಲ್ಲ, ಎಲ್ಲರೂ ಮಕ್ಕಳು ಕೂಡ ಹಾಗೆ ತುಂಬಾ ಟೆನ್ಷನ್ ಮಾಡ್ಕೊತಾರೆ. ಅವ್ರಿಗೂ ಕೂಡ ಈ ಕ್ಲಾಸಸ್ ನ ಮನೇಲಿ ದೊಡ್ಡವ್ರು ತಗೊಂಡ್ರೆ ಮಕ್ಕಳನ್ನು ಕೂಡ ಕೂರಿಸ್ಕೊಂಡು ಎಲ್ಲರೂ ಕೂಡ ನೋಡಿ, ಎಲ್ಲರಿಗೂ ತುಂಬಾ ಉಪಯೋಗ ಆಗುವಂತಹದ್ದು ಒಂದು ಕ್ಲಾಸ್ ಬರ್ತಾ ಇದೆ. ಎಲ್ಲರೂ ಕೂಡ ದಯವಿಟ್ಟು ನೋಡಿ, ಯಾಕಂದ್ರೆ ದಯವಿಟ್ಟು ಕ್ಲಾಸ್ ಅಟೆಂಡ್ ಮಾಡಿ, ಎಲ್ಲರಿಗೂ ಕೂಡ ನೀಡಿದೆ ಕ್ಲಾಸ್. ಧನ್ಯವಾದಗಳು.